ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ವೀಕ್ಷಕರೇ, ಕುರ್ಆನ್ ಕ್ಲಾಸ್ ಪಾಠ ಸಂಖ್ಯೆ 4ರಲ್ಲಿ ತಮ್ಮೆಲ್ಲರಿಗೂ ಸುಸ್ವಾಗತ. ಇಲ್ಲಿಯವರೆಗೆ ವೀಕ್ಷಕರೇ, ನಾವು ಕುರ್ಆನ್ ಕ್ಲಾಸಿನ 3 ಪಾಠಗಳಲ್ಲಿ ಕುರ್ಆನಿನ ಅಕ್ಷರಗಳನ್ನು, ಅದರ ಮಿಶ್ರಿತ ರೂಪಗಳನ್ನು ಹಾಗೂ ಈ ಅಕ್ಷರಗಳನ್ನು ಪದಗಳಲ್ಲಿ ಕೂಡಿಸಿ ಓದುವಾಗ ಉಪಯೋಗಿಸಲಾಗುವ 3 ಚಿಹ್ನೆಗಳನ್ನು ಕಲಿತಿದ್ದೇವೆ. ಐ ಹೋಪ್ ಇಲ್ಲಿಯವರೆಗೆ ನಿಮ್ಮೆಲ್ಲರಿಗೂ ಎಲ್ಲವೂ ಸ್ಪಷ್ಟವಾಗಿ ಅರ್ಥವಾಗಿರಬಹುದು. ಸೊ ಈಗ ನಾವು ಮುಂದುವರೆಯೋಣ ಹಾಗೂ ಈ 4ನೇ ಪಾಠವನ್ನು ಪ್ರಾರಂಭಿಸೋಣ. ಈ ಪಾಠದಲ್ಲಿ ವೀಕ್ಷಕರೇ 3 ಭಾಗಗಳಿವೆ. ಮೊದಲು ಈ ಪಾಠದ ಹೆಡ್ಲೈನ್ ಓದೋಣ. ಪಾಠ ಸಂಖ್ಯೆ 4, ಹುರೂಫೆ ಮದ್ದ. 3 ಹುರೂಫೆ ಮದ್ದಗಳಿವೆ: ಅಲೀಫ್ ಮದ್ದ, ಯಾ ಮದ್ದ, ವಾವ್ ಮದ್ದ. ಇವುಗಳನ್ನು ಸ್ವಲ್ಪ ಎಳೆದು ಓದಬೇಕು. ಅಲಿಫ್ ಮುನ್ನ ಜಬರ್ ಇದ್ದರೆ ಅಲಿಫ್ ಮದ್ದ, ಯಾ ಮುನ್ನ ಝೇರ್ ಇದ್ದರೆ ಯಾ ಮದ್ದ, ವಾವ್ ಮುನ್ನ ಪೇಶ್ ಇದ್ದರೆ ವಾವ್ ಮದ್ದ. ಸೊ ವೀಕ್ಷಕರೇ, ಇದು ಈ ಪಾಠದ ಹೆಡ್ಲೈನ್. ಇದನ್ನು ನೀವು ಬೈಹಾಟ್ ಮಾಡಿಕೊಳ್ಳಬೇಕು, ಪ್ರತಿಯೊಂದು ಪಾಠದ ಹೆಡ್ಲೈನ್ ತರಹ. ಸೊ ಈಗ ನಾವು ಈ ಹೆಡ್ಲೈನ್ ಅನ್ನು ಅರ್ಥ ಮಾಡಿಕೊಳ್ಳೋಣ. ಇದರಿಂದ ನಮಗೆ ಪಾಠವನ್ನು ಅರ್ಥ ಮಾಡಿಕೊಳ್ಳಲು ಹಾಗೂ ಕಲಿಯಲು ಸುಲಭವಾಗುತ್ತದೆ. ಹುರೂಫೆ ಮದ್ದ ಎಂದರೆ ಏನು ವೀಕ್ಷಕರೇ? ಹುರೂಫ್ ಎಂದರೆ ಅರಬಿ ಭಾಷೆಯಲ್ಲಿ ಅಕ್ಷರಗಳು, ಮದ್ ಎಂದರೆ ಎಳೆದು ಓದುವುದು. ಸೊ ಹುರೂಫೆ ಮದ್ದ ಎಂದರೆ ಎಳೆದು ಓದಲಾಗುವ ಅಕ್ಷರಗಳು. ಅರಬಿ ಭಾಷೆಯಲ್ಲಿ ವೀಕ್ಷಕರೇ ಕೆಲವು ಎಳೆದು ಓದಲಾಗುವ ಅಕ್ಷರಗಳಿವೆ. ಉದಾಹರಣೆಗೆ ಕನ್ನಡ ಭಾಷೆಯಲ್ಲಿ ಕಾಕಿಳ್ಳಿ ಕ, ಕಾಗುಡ್ಸುನ್ ದೀರ್ಘ ಕಿ. ಈ ಅಕ್ಷರಗಳನ್ನು ಎಳೆದು ಓದುವಂತೆ ಅರಬಿ ಭಾಷೆಯಲ್ಲೂ ಸಹ ಕೆಲವು ಅಕ್ಷರಗಳನ್ನು ಎಳೆದು ಓದಲಾಗುತ್ತದೆ. ಆ ಎಳೆದು ಓದಲಾಗುವ ಅಕ್ಷರಗಳಲ್ಲಿ 3 ಅಕ್ಷರಗಳ ಬಗ್ಗೆ ಈ 4ನೇ ಪಾಠದಲ್ಲಿ ವಿವರಿಸಲಾಗುತ್ತಿದೆ. ಸೊ ಗಮನವಿಟ್ಟು ಕೇಳಿಕೊಳ್ಳಿ. ಹುರೂಫೆ ಮದ್ದ ಎಂದರೆ ಎಳೆದು ಓದಲಾಗುವ ಅಕ್ಷರಗಳು. ಇದರಲ್ಲಿ ಎಳೆದು ಓದಲಾಗುವ 3 ಅಕ್ಷರಗಳ ಬಗ್ಗೆ ವಿವರಿಸಲಾಗುತ್ತಿದೆ: ಅಲೀಫ್ ಮದ್ದ, ವಾವ್ ಮದ್ದ ಹಾಗೂ ಯಾ ಮದ್ದ. ಅಲೀಫ್ ಮುನ್ನ ಜಬರ್ ಇದ್ದರೆ ಅಲೀಫ್ ಮದ್ದ ಆಗುತ್ತದೆ. ಇದು ನಾವು ಹೆಡ್ಡಿನಲ್ಲಿ ಓದಿದ್ದೇವೆ. ಇಲ್ಲಿ ನೋಡಿ ವೀಕ್ಷಕರೇ, ಇದು ಅಕ್ಷರ ಜೀಮ್. ಇದರ ಮೇಲೆ ಅಥವಾ ಕೆಳಗಡೆ ಏನೂ ಇಲ್ಲ. ಸೊ ಇದನ್ನು ನಾವು ಈಗ ಜೀಮ್ ಎಂದು ಓದುತ್ತೇವೆ. ಇದರ ಮೇಲೆ ಜಬರ್ ಬಂದರೆ ಏನಾಗುತ್ತದೆ? ಜೀಮ್ ಜಬರ್ ಜಾ. ಸೊ ಅದೇ ರೀತಿ ಇದನ್ನು ನೋಡಿ, ಇದು ಜೀಮ್ ಹಾಗೂ ಇದು ಅಲಿಫ್. ಈಗೇನಾಯಿತು? ಜೀಮ್ ಅಲಿಫ್. ಈಗ ಜೀಮ್ ಮೇಲೆ ಜಬರ್ ಬಂದರೆ ಜೀಮ್ ಅಲಿಫ್ ಹಾಗೂ ಜಬರ್. ಅರ್ಥವಾಗುತ್ತಿದೆಯಾ? ಜೀಮ್ ಅಲಿಫ್ ಹಾಗೂ ಜಬರ್. ಸೊ ಇದೇ ಈ ಪಾಠದಲ್ಲಿ ಹೇಳಲಾಗುತ್ತಿದೆ. ಅಲಿಫ್ ಮುನ್ನ ಜೀಮ್ ಇದೆ ಹಾಗೂ ಅದರ ಮೇಲೆ ಏನಿದೆ? ಜಬರ್ ಇದೆ. ಸೊ ಅಲೀಫ್ ಮುನ್ನ ಜಬರ್ ಇದ್ದರೆ ಅದು ಅಲೀಫ್ ಮದ್ದ ಆಗುತ್ತದೆ. ಅರ್ಥಾತ್ ಮೊದಲು ಕೇವಲ ಜೀಮ್ ಮೇಲೆ ಜಬರ್ ಇತ್ತು, ನಾವು ಅದನ್ನು ಜೀಮ್ ಜಬರ್ ಜಾ ಎಂದು ಓದುತ್ತಿದ್ದೇವೆ. ಈಗ ಜೀಮ್ ಅಲಿಫ್ ಹಾಗೂ ಜಬರ್ ಈ 3 ಸೇರಿಸಿ ಓದಿದರೆ ಯಾವ ರೀತಿ ಓದಬೇಕು? ಜೀಮ್ ಅಲಿಫ್ ಜಬರ್ ಜಾ. ಅರ್ಥಾತ್ ಎಳೆದು ಓದಬೇಕು. ಈ ರೀತಿ ಅಲಿಫ್ ಮುನ್ನ ಯಾವುದೇ ಒಂದು ಅಕ್ಷರದ ಮೇಲೆ ಜಬರ್ ಇದ್ದರೆ ಅದು ಅಲೀಫ್ ಮದ್ದ ಆಗುತ್ತದೆ ಹಾಗೂ ಆ ಜಬರ್ ಇರುವ ಅಕ್ಷರವನ್ನು ಎಳೆದು ಓದಲಾಗುತ್ತದೆ. ಸುಲಭವಾಗಿ ಹೇಳಬೇಕೆಂದರೆ, ಯಾವುದೇ ಒಂದು ಅಕ್ಷರ ಇದೆ, ಅದರ ನಂತರ ಅಲಿಫ್ ಇದೆ ಹಾಗೂ ಆ ಅಕ್ಷರದ ಮೇಲೆ ಜಬರ್ ಇದೆ ಎಂದರೆ ಅದು ಕನ್ನಡ ಭಾಷೆಯಲ್ಲಿ ಕಿಳ್ಳಿ ಮಾಡುವ ಕೆಲಸವನ್ನು, ಅರ್ಥಾತ್ ತಾ ಕಿಳ್ಳಿ ಕಾ, ಬಾ ಕಿಳ್ಳಿ ಬಾ, ಸಾ ಕಿಳ್ಳಿ ಸಾ, ಮಾ ಕಿಳ್ಳಿ ಮಾ. ಸೊ ಇದೇ ರೀತಿ ಈ ಕಿಳ್ಳಿ ಮಾಡುವ ಕೆಲಸವನ್ನು ಅರಬಿ ಭಾಷೆಯಲ್ಲಿ ಈ ಅಲಿಫ್ ಮಾಡುತ್ತದೆ. ಅದರ ಮುಂಚೆ ಇರುವ ಅಕ್ಷರದ ಮೇಲೆ ಜಬರ್ ಇರ್ತದೆ. ಸೊ ಐ ಹೋಪ್ ನಿಮಗೆ ಇದು ಅರ್ಥವಾಗಿರಬಹುದು. ಇನ್ನೊಮ್ಮೆ ಶಾರ್ಟ್ನಲ್ಲಿ ಕೇಳಿಕೊಳ್ಳಿ. ಅಲಿಫ್ ಮುನ್ನ ಜಬರ್ ಇದ್ದರೆ ಅಲಿಫ್ ಮದ್ದ ಆಗುತ್ತದೆ. ಇದು ಅಲಿಫ್ ಹಾಗೂ ಅಲಿಫ್ನ ಹಿಂದೆ ಇರುವ ಅಕ್ಷರದ ಮೇಲೆ ಏನಿದೆ? ಜಬರ್ ಇದೆ. ಸೊ ಕುರ್ಆನಿನಲ್ಲಿ ನೀವು ಎಲ್ಲಾದರೂ ಕಂಡರೆ ಅಲಿಫ್ ಇದೆ ಹಾಗೂ ಅದರ ಮುಂಚೆ ಇರುವ ಅಕ್ಷರದ ಮೇಲೆ ಜಬರ್ ಇದೆ ಎಂದರೆ ಅದು ಅಲಿಫ್ ಮದ್ದ ಆಗುತ್ತದೆ ಹಾಗೂ ಅದನ್ನು ಸ್ವಲ್ಪ ಎಳೆದು ಓದಬೇಕು. ಜೀಮ್ ಅಲಿಫ್ ಜಬರ್ ಜಾ ಎಂದು. ವ್ಯತ್ಯಾಸ ನಿಮಗೆ ಅರ್ಥವಾಗುತ್ತಿದೆಯಾ? ಜೀಮ್ ಜಬರ್ ಜ,
ಜೀಮ್ ಅಲಿಫ್ ಜಬರ್ ಜಾ. ಉದಾಹರಣೆ ನೀವು ಇಲ್ಲಿ ಕೆಳಗೆ ನೋಡುತ್ತಿರಬಹುದು, ಜ ಹಾಗೂ ಜಾ ಕೇಳಿ ಜಾ. ಸೊ ಇದೇ ವೀಕ್ಷಕರೇ ಅಲಿಫ್ ಮದ್ದ ವಿವರಣೆ. ಐ ಹೋಪ್ ನಿಮಗೆ ಸ್ಪಷ್ಟವಾಗಿ ಸುಲಭವಾಗಿ ಅರ್ಥವಾಗಿರಬಹುದು. ಇನ್ನೂ ಅರ್ಥವಾಗಲಿಲ್ಲ ಎಂದರೆ ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿ ಅಥವಾ ವಾಟ್ಸಪ್ ಗ್ರೂಪ್ನಲ್ಲಿ ನಮಗೆ ಮಾಹಿತಿ ನೀಡಿರಿ. ಸೊ ಇದನ್ನು ನಾವು ಓದೋಣ. ಇಂದಿನ ಪಾಠವನ್ನು ಹೆಡ್ಲೈನ್ ನಿಮಗೆ ಇಷ್ಟು ಅರ್ಥವಾಗಿದೆ. ಯಾ ಮದ್ದ ಹಾಗೂ ವಾ ಮದ್ದ ಬಗ್ಗೆ ಇಂಚಲ ನಾವು ಮುಂದಿನ ಭಾಗಗಳಲ್ಲಿ ಮಾತನಾಡೋಣ. ಅಲಿಫ್ ಮದ್ದ ಬಗ್ಗೆ ಐ ಹೋಪ್ ನಿಮಗೆ ಅರ್ಥವಾಗಿರಬಹುದು. ಸೊ ಅಲಿಫ್ ಮದ್ದ ಇದನ್ನು ನಾವು ಅಭ್ಯಾಸ ಮಾಡೋಣ. ಇಲ್ಲಿ ನೀವು ನೋಡಬಹುದು ಎಲ್ಲ ಅಕ್ಷರಗಳೊಂದಿಗೆ ಇದರ ಅಭ್ಯಾಸ ನಿಮ್ಮ ಮುಂದೆ ಇಡಲಾಗಿದೆ. ಇದನ್ನು ಯಾವ ರೀತಿ ಓದಬೇಕು? ಹಮ್ಜಾ, ಅಲಿಫ್, ಜಬರ್ ಆ, ಬಾ, ಅಲಿಫ್ ಜಬರ್ ಬಾ, ತಾ ಅಲಿಫ್ ಜಬರ್ ತಾ, ಸಾ ಅಲಿಫ್ ಜಬರ್ ಸಾ, ಜೀಮ್ ಅಲಿಫ್ ಜಬರ್ ಜಾ, ಹಾ ಅಲಿಫ್ ಜಬರ್ ಹಾ, ಖಾ ಅಲಿಫ್ ಜಬರ್ ಖಾ, दाल अलिफ ज़बर दा, ज़ाल अलिफ ज़बर ज़ा, रा अलिफ ज़बर रा, ज़ा अलिफ ज़बर ज़ा, सीन अलिफ ज़बर सा, शीन अलिफ ज़बर शा, صاد अलिफ ज़बर सा, ज़ाद अलिफ ज़बर ज़ा, ता अलिफ ज़बर ता, ज़ा अलिफ ज़बर ज़ा, आइन अलिफ ज़बर आ, गैन अलिफ ज़बर गा, पा अलिफ ज़बर फ़ा, क़ाफ अलिफ ज़बर क़ा, काफ अलिफ ज़बर का, लाम अलिफ ज़बर ला, मीम अलिफ ज़बर मा, नून अलिफ ज़बर ना, वाव अलिफ ज़बर वा, हा अलिफ ज़बर हा, हमज़ा अलिफ ज़बर आ, या अलिफ ज़बर या. ಸೊ ಇದು ಈ ಅಲಿಫ್ ಮದ್ದ ಅಕ್ಷರಗಳ ಅಭ್ಯಾಸವಾಗಿದ್ದು, ಪ್ರತಿಯೊಂದು ಅಕ್ಷರದ ಮೇಲೆ ಜವರ್ ಇದ್ದರೆ ಹಾಗೂ ಅದರ ನಂತರ ಅಲಿಫ್ ಇದ್ದರೆ ಅದನ್ನು ನಾವು ಯಾವ ರೀತಿ ಓದಬೇಕು. ಸೊ ವೀಕ್ಷಕರೇ, ಈಗ ಈ ಅಲಿಫ್ ಮದ್ದ ಇದನ್ನು ನಾವು ಪದಗಳಲ್ಲಿ ಉಪಯೋಗಿಸಿ ಯಾವ ರೀತಿ ಓದಬೇಕು, ಬನ್ನಿ ಇದರ ನಾವು ಅಭ್ಯಾಸ ಮಾಡೋಣ. ಇಲ್ಲಿ ನೋಡಿ ವೀಕ್ಷಕರೇ, ಇದೇನಿದು ಝಾ ಹಾಗೂ ಅದರ ನಂತರ ಏನಿದೆ ಅಲೀಫ್ ಹಾಗೂ ಝಾ ಮೇಲೆ ಏನಿದೆ ಜಬರ್. ಏನಾಯ್ತು? ಝಾ ಅಲೀಫ್ ಜಬರ್. ಹಾ, ಏನಾಯ್ತು? ಝಾ ಅಲಿಫ್ ಜಬರ್ ಝಾ. ಸ್ವಲ್ಪ ಎಳೆದು ಓದಬೇಕು. ಝಾ ಅಲಿಫ್ ಜಬರ್ ಝಾ, ಹಾಗೂ ಇದು ದಾಲ್ ಜಬರ್ ದ. ಏನಾಯ್ತು? ಝಾ ದ ಝಾದ. ತಾ ಅಲಿಫ್ ಹಾಗೂ ಜಬರ್. ಏನಾಯ್ತು? ತಾ ಅಲಿಫ್ ಜಬರ್ ತಾ. ಬಾ ಜಬರ್ ಬ ತಾ ಬ. ಅದೇ ರೀತಿ ಐನ್ ಅಲಿಫ್ ಜಬರ್ ಆ, ದಲ್ ಜಬರ್ ಏನಾಯಿತು? ದ ಆ ದ ಆದ. ಝಾದ ತಾಬ ಆದ. ಐ ಹೋಪ್ ನಿಮಗೆ ಅರ್ಥವಾಗುತ್ತಿರಬಹುದು ನಾವು ಪದಗಳನ್ನು ಉಪಯೋಗಿಸಿ ಯಾವ ರೀತಿ ಓದಬೇಕೆಂದು. ಇದು 2 ಹರ್ಫಿ ಅಕ್ಷರಗಳ ಅಭ್ಯಾಸವಾಗಿದ್ದು, ಬನ್ನಿ ಈಗ ನಾವು 3 ಹರ್ಫಿ ಅಕ್ಷರಗಳ ಅಭ್ಯಾಸ ಮಾಡೋಣ. ಉದಾಹರಣೆಗೆ ಜೀಮ್ ಅಲಿಫ್ ಜಬರ್ ಏನಾಯಿತು? ಜಾ. ಹಾ ಜಬರ್ ಹ. ಈಗ ಈ 2 ಅಕ್ಷರಗಳನ್ನು ಮಿಶ್ರಿಸಿದರೆ ಜಾ ಹ, ಜಾ ಹ.
ದಾಲ್ ಜಬರ್ ದ. ಏನಾಯಿತು? ಜಾಹ ದ, ಜಾಹದ, ಜಾಹದ. ಐ ಹೋಪ್ ನಿಮಗೆ ಅರ್ಥವಾಗುತ್ತಿರಬಹುದು. ಅದೇ ರೀತಿ ಹ ಅಲಿಫ್ ಜಬರ್ ಹ, ಸೀನ್ ಜಬರ್ ಸ. ಏನಾಯಿತು? ಹಾಸ. ಬಾ ಜಬರ್ ಬ, ಹಾಸಬ. ಅದೇ ರೀತಿ ಜೀಮ್ ಪೇಶ್ ಜು. ನೂನ್ ಅಲಿಫ್ ಜಬರ್ ನ. ಏನಾಯಿತು? ಜುನಾ. ಇಲ್ಲಿ ಜೀಮ್ ಅಕ್ಷರವನ್ನು ಎಳೆದು ಓದಬಾರದು, ಜೂನಾ ಎಂದು ಎಳೆದು ಓದಬಾರದು. ಏಕೆಂದರೆ ಜೀಮ್ ಮೇಲೆ ಕೇವಲ ಪೇಶ್ ಇದೆ. ಹಾಗೂ ಈ ಮೂರನೇ ಪಾಠದಲ್ಲಿ ಹೇಳಲಾಗಿದೆ ಜಬರ್, ಝೇರ ಹಾಗೂ ಪೇಶನ್ನು ಎಳೆದು ಓದಬಾರದು. ಸೊ ಜಿಮ್ ಪೇಶ್ ಜು, ನೂನ್ ಅಲಿಫ್ ಜಬರ್ ನಾ, ಜು ನಾ, ಜುನಾ. ಹಾ ಪೇಶ್ ಹು. ಏನಾಯಿತು? ಜುನಾ ಹು, ಜುನಾ ಹು, ಜುನಾ ಹು. ಅದೇ ರೀತಿ ತಾ ಜಬರ್ ತ, ಐನ್ ಅಲಿಫ್ ಜಬರ್ ಆ, ತ ಆ, ತಾ, ತಾ. ಲಾಮ್ ಜಬರ್ ಲಾ, ತಾಲ, ತಾಲ, ತಾಲ. ಇದರಲ್ಲಿ ನಿಮಗೆ ಅರ್ಥವಾಗುತ್ತಿರಬಹುದು ಯಾವುದನ್ನು ನಾವು ಎಳೆದು ಓದಬೇಕು ಹಾಗೂ ಯಾವುದನ್ನು ಎಳೆದು ಓದಬಾರದು. ಅಲಿಫ್ ಇರುವ ಅಕ್ಷರವನ್ನು ಮಾತ್ರ ಎಳೆದು ಓದಬೇಕು. ಅಲಿಫ್ ಇಲ್ಲದ ಅಕ್ಷರವನ್ನು ನಾವು ಎಳೆದು ಓದಬಾರದು. ಏಕೆಂದರೆ ಅಲಿಫ್ ಇದ್ದರೆ ಅದು ಅಲಿಫ್ ಮದ್ದ ಆಗುತ್ತದೆ ಹಾಗೂ ಅಲಿಫ್ ಮದ್ದವನ್ನು ಎಳೆದು ಓದಬೇಕು. ಇದೇ ಈ ಪಾಠದ ಮುಖ್ಯ ವಿವರಣೆ. ಬನ್ನಿ ಇನ್ನು ಕೆಲವು ಉದಾಹರಣೆಗಳೊಂದಿಗೆ ಅಭ್ಯಾಸ ಮಾಡೋಣ. ಫಾ ಜಬರ್ ಫ, ರಾ ಅಲಿಫ್ ಜಬರ್ ರಾ, ಫರ. ಗೈನ್ ಜಬರ್ ಗ, ಫರಾಗ, ಫರಾಗ. صاد ألف زبر صا، با زبر با، صاب. را زبر را، صابر. काफ जेर की, ता अलिफ जबर ता, किता. बा पेश बु, किताबु. हा अलिफ जबर हा, जीम जबर जा, हाजा. ರಾ ಜಬರ್ ರಾ, ಹಾಜರ. ಸೊ ವೀಕ್ಷಕರೇ, ಐ ಹೋಪ್ ನಿಮಗೆ ಈ 4ನೇ ಪಾಠ ಅರ್ಥವಾಗಿರಬಹುದು. ಇಲ್ಲಿ ನಾವು ಈ ಅಲಿಫ್ ಮದ್ದವನ್ನು ನಿಮ್ಮ ಮುಂದೆ ಎಕ್ಸ್ಪ್ಲೇನ್ ಮಾಡಿದ್ದೇವೆ. ಈ ಪದಗಳನ್ನು ನಾವು ಹೆಜ್ಜೆ ಮಾಡಿ ಅರ್ಥಾತ್ ತಿದ್ದುತ್ತಾ ಓದಿದ್ದೇವೆ ಒಂದೊಂದಾಗಿ. ಬನ್ನಿ ಈಗ ಇದನ್ನು ರವಾ ಓದೋಣ, ಅರ್ಥಾತ್ ತಿದ್ದದೆ ಹಾಗೆ ಒಂದು ಪದಗಳ ರೂಪದಲ್ಲಿ ಓದುವ ಅಭ್ಯಾಸ ಮಾಡೋಣ. ಝಾದ, ಝಾದ, ತಾಬ, ಆದ, ಜಾಹದ, ಹಾಸಬ, ತಾಲ, ಫರಾಗ, ಜುನಾಹು, ಕಿತಾಬು, ಹಾಜರ. ಇಷ್ಟೇ ವೀಕ್ಷಕರೇ. ಸೊ ಈಗ ನೀವು ಇದರ ಅಭ್ಯಾಸ ಮಾಡಿರಿ. ಹೆಡ್ಲೈನನ್ನು ಮೈಹಾಟ್ ಮಾಡಿಕೊಳ್ಳಿ ಹಾಗೂ ಈ ಅಲಿಫ್ ಮದ್ದಾದ ವಿವಿಧ ಅಕ್ಷರಗಳನ್ನು ಇದರ ಅಭ್ಯಾಸವನ್ನು ನೀವು 10 ಬಾರಿ ಬರೆದು ಅಥವಾ 15 ಬಾರಿ ಬರೆದು ಅಥವಾ ಓದುವುದಾದರೆ ಒಂದು 20 ಅಥವಾ 30 ಬಾರಿ ಓದಿ ಇದರ ಅಭ್ಯಾಸ ಮಾಡಿರಿ. ಹಾಗೂ ಈ ಪದಗಳ ಅಭ್ಯಾಸ ಇದನ್ನು ನೀವು ಹೆಚ್ಚಾಗಿ ಮಾಡಬೇಕು, ಏಕೆಂದರೆ ಇದು ಬಹಳ ಮುಖ್ಯವಾದದ್ದು. ಇದರಲ್ಲಿ ಯಾವುದನ್ನು ಎಳೆದು ಓದಬೇಕು ಹಾಗೂ ಯಾವುದನ್ನು ಎಳೆಯದೇ ಓದಬೇಕು, ಇದರ ಗಮನವಿಡುವುದು ಹಾಗೂ ಇದನ್ನು ಅರ್ಥ ಮಾಡಿಕೊಳ್ಳುವುದು ಕಡ್ಡಾಯ. ಸೊ ಇದರ ಅಭ್ಯಾಸ ನೀವು ತಿದ್ದುತ್ತಾ ಬರೆಯುವುದಾದರೆ 15 ಬಾರಿ ಬರೆಯಿರಿ
ಹಾಗೂ ಓದುವುದಾದರೆ ತಿದ್ದುತ್ತಾ 5 ಬಾರಿ ಓದಿರಿ, ಹಾಗೂ ತಿದ್ದದೆ ಹಾಗೆಯೇ ಪದಗಳ ರೂಪದಲ್ಲಿ 10 ಬಾರಿ ಓದಿರಿ. ಇದೇ ತರಹ ಯಾ ಮದ್ದ ಎಂದರೆ ಯಾ ಅದರ ಹಿಂದಿರುವ ಅಕ್ಷರದ ಕೆಳಗಡೆ ಝೇರ್ ಇದ್ದರೆ ಅದು ಯಾ ಮದ್ದ ಆಗಿರುತ್ತದೆ. ಉದಾಹರಣೆಗೆ ಇದು ಯಾ, ಇದರ ಹಿಂದೆ ಇದೆ ಜೀಮ್ ಹಾಗೂ ಅದರ ಕೆಳಗಡೆ ಇದೆ ಝೇರ್. ಸೊ ಇದು ಯಾ ಮದ್ದ. ಇದನ್ನು ಸ್ವಲ್ಪ ಎಳೆದು ಓದಬೇಕು. ಇದು ಜೀಮ್, ಇದರ ಕೆಳಗಡೆ ಕೇವಲ ಝೇರ್. ಇದನ್ನು ನಾವು ಯಾವ ರೀತಿ ಓದುತ್ತೇವೆ? ಜೀಮ್ ಝೇರ್ ಜಿ. ಇದರಲ್ಲಿ ನಾವು ಇದನ್ನು ಎಳೆದು ಓದಬಾರದು. ಆದರೆ ಯಾ ಮದ್ದದಲ್ಲಿ ಇದು ಜೀಮ್, ಇದರ ಕೆಳಗಡೆ ಝೇರ್ ಹಾಗೂ ಇದರ ನಂತರ ಯಾ. ಇದನ್ನು ಯಾವ ರೀತಿ ಓದಬೇಕು? ಜೀಮ್ ಯಾ ಝೇರ್ ಜೀ. ಈ ರೀತಿ ಸ್ವಲ್ಪ ಎಳೆದು ಓದಬೇಕು. ಇದೇ ವೀಕ್ಷಕರೇ ಯಾ ಮದ್ದ. ಇನ್ನೊಂದು ಉದಾಹರಣೆಯಿಂದ ಇದು ಬಾ ಹಾಗೂ ಇದು ಯಾ, ಇದರ ಕೆಳಗಡೆ ಝೇರ್. ಪಾ ಯಾ ಝೇರ್ ಬಿ. ಐ ಹೋಪ್ ನಿಮಗೆ ಇದು ಅರ್ಥವಾಗಿರಬಹುದು. ಅಲಿಫ್ ಮದ್ದ ಹಾಗೂ ಯಾ ಮದ್ದ ಎರಡು ಒಂದೇ ತರಹ ವೀಕ್ಷಕರೇ. ಇದರಲ್ಲಿ ವ್ಯತ್ಯಾಸವೇನೆಂದರೆ ಅಲ್ಲಿ ಅಲಿಫ್ ಇದೆ, ಇಲ್ಲಿ ಯಾ ಇದೆ, ಹಾಗೂ ಅಲಿಫ್ ಮುನ್ನ ಅಲ್ಲಿ ಜಬರ್ ಇದೆ ಹಾಗೂ ಯಾ ಮುನ್ನ ಇಲ್ಲಿ ಝೇರ್ ಇದೆ. ಅಷ್ಟೇ ವೀಕ್ಷಕರೇ. ಇವೆರಡನ್ನು ಎಳೆದು ಓದಬೇಕು. ಸೊ ಬನ್ನಿ ಈಗ ಪ್ರತಿ ಒಂದು ಅಕ್ಷರದೊಂದಿಗೆ ಇದರ ಅಭ್ಯಾಸ ಮಾಡೋಣ. ಹಮ್ಜಾ ಯಾ ಝೇರ್ ಈ, ಬಾ ಯಾ ಝೇರ್ ಬಿ, ತಾ ಯಾ ಝೇರ್ ತೀ, ಫಾ ಯಾ ಝೇರ್ ಸಿ, ಜೀಮ್ ಯಾ ಝೇರ್ ಜೀ, ಹಾ ಯಾ ಝೇರ್ ಹೀ, ಖಾ ಯಾ ಝೇರ್ ಖೀ, दाल या ज़ेर दी, ज़ाल या ज़ेर री, रा या ज़ेर री, ज़ा या ज़ेर ज़ी, सीन या ज़ेर सी, शीन या ज़ेर शी, साद या ज़ेर सी, ज़ाद या ज़ेर री, ता या ज़ेर ती, ज़ा या ज़ेर ज़ी, عين يا زير عي، غين يا زير غي، فا يا زير في، خاف يا زير خي، كاف يا زير كي، لام يا زير لي، ميم يا زير مي، نون يا زير مي، ها يا زير هي، ಹಮ್ಜಾ ಯಾ ಝೇರ್ ಈ, ಯಾ ಯಾ ಝೇರ್ ಈ. ಇಷ್ಟೇ ವೀಕ್ಷಕರು. ಐ ಹೋಪ್ ನಿಮ್ಮೆಲ್ಲರಿಗೂ ಪ್ರತಿಯೊಂದು ಅಕ್ಷರದೊಂದಿಗೆ ಯಾ ಮದ್ದವನ್ನು ಯಾವ ರೀತಿ ಓದಬೇಕು ಇದರ ಅಭ್ಯಾಸ ಆಗಿರಬಹುದು. ಇದಾಗಿತ್ತು ವಿವಿಧ ಅಕ್ಷರಗಳೊಂದಿಗೆ ಅಭ್ಯಾಸ. ಈಗ ಈ ಯಾ ಮದ್ದ ಪದಗಳಲ್ಲಿ ಉಪಯೋಗಿಸಲಾದರೆ ಅದನ್ನು ಯಾವ ರೀತಿ ಓದಬೇಕು? ಬನ್ನಿ ಈಗ ನಾವು ಅದರ ಅಭ್ಯಾಸ ಮಾಡೋಣ. ಇಲ್ಲಿ ನೀವು ನೋಡಬಹುದು ದಾಲ್ ಹಾಗೂ ಯಾ ಇದೆ. ಯಾ ಹಿಂದೆ ದಾಲ್ ಅಕ್ಷರವಿದೆ, ಅದರ ಕೆಳಗಡೆ ಝೇರ್ ಇದೆ. ಈಗ ಇದನ್ನು ಯಾವ ರೀತಿ ಓದಬೇಕು? ದಾಲ್ ಯಾ ಝೇರ್, ದಾಲ್ ಯಾ ಝೇರ್ ದಿ. ನಂತರ ಏನಿದೆ? ನೂನ್ ಯಾ ಹಾಗೂ ನೂನ್ ಕೆಳಗಡೆ ಝೇರ್, ನೂನ್ ಯಾ ಝೇರ್ ನೀ. ಏನಾಯಿತು? ದಾಲ್ ಯಾ ಝೇರ್ ದಿ, ನೂನ್ ಯಾ ಝೇರ್ ನೀ, ದಿ ನೀ. ಎರಡನ್ನು ಸಹ ಎಳೆದು ಓದಬೇಕು, ಏಕೆಂದರೆ ದಾಲ್ ಹಾಗೂ ನೂನ್ ಈ ಎರಡು ಅಕ್ಷರಗಳಲ್ಲೂ ಯಾ ಮದ್ದ ಇದೆ. ತೀನಿ, ದೀನಿ ಈ ರೀತಿಯೂ ಓದಬಾರದು, ಅಥವಾ ದಿನಿ ಈ ರೀತಿಯೂ ಓದಬಾರದು. ಎರಡನ್ನು ಸಹ ಎಳೆದು ಓದಬೇಕು, ಏಕೆಂದರೆ ಎರಡರಲ್ಲೂ ಯಾ ಇದೆ. ಇನ್ನೊಂದು ಉದಾಹರಣೆ, ಫಾ ಇದೆ, ಅದರ ನಂತರ ಯಾ ಇದೆ ಹಾಗೂ ಫಾ ಕೆಳಗಡೆ ಝೇರ್. ಇದೇನಾಯಿತು? ಯಾ ಮದ್ದ ಫಾ ಅಕ್ಷರದಲ್ಲಿ. ಯಾವ ರೀತಿ ಓದಬೇಕು? ಫಾ ಯಾ ಝೇರ್ ಫೀ, ನಂತರ
ಹಾಜೇರ್ ಹಿ. ಏನಾಯಿತು? ಪೀಹಿ. ಇದರಲ್ಲಿ ಹ ಅಕ್ಷರವನ್ನು ಎಳೆದು ಓದಬಾರದು, ಏಕೆಂದರೆ ಹ ಅಕ್ಷರದಲ್ಲಿ ಯಾ ಇಲ್ಲ, ಕೇವಲ ಝೇರ್ ಇದೆ, ಅದಕ್ಕಾಗಿ ಇದನ್ನು ಎಳೆದು ಓದಬಾರದು. ಹಾಗೂ ಫ ಅಕ್ಷರದಲ್ಲಿ ಯಾ ಇದೆ, ಇದು ಯಾಮದ ಆಗಿದೆ, ಇದಕ್ಕಾಗಿ ಇದನ್ನು ಎಳೆದು ಓದಬೇಕು. ಯಾವ ರೀತಿ? ಫ ಯಾ ಝೇರ್ ಫೀ, ಹಾಜೇರ್ ಹಿ, ಫೀಹಿ. ಇದೇ ರೀತಿ ಹಮ್ಜಾ ಜಬರ್ ಅ, ರಾಜೇರ್ ರಿ, ಅರಿ. ಈ ಎರಡಲ್ಲೂ ಯಾಮದ ಇಲ್ಲ, ಅಲಿಫ್ ಮದ ಇಲ್ಲ, ಅದಕ್ಕಾಗಿ ಎಳೆದು ಓದಬಾರದು. ಅರಿ. ನೂನ್ ಯಾಜೇರ್ ನೀ, ಇದರಲ್ಲಿ ಯಾಮದ ಇದೆ, ಇದಕ್ಕಾಗಿ ಇದನ್ನು ಎಳೆದು ಓದಬೇಕು. ಈಗ ಈ ಪದವನ್ನು ಸಂಪೂರ್ಣವಾಗಿ ಓದಿದರೆ ಹಮ್ಜಾ ಜಬರ್ ಅ, ರಾಜೇರ್ ರಿ, ಅರಿ. ನೂನ್ ಯಾಜೇರ್ ನೀ, ಅರಿನೀ. ಕಾಫ್ ಝೇರ್ ಕಿ, ತಾ ಅಲಿಫ್ ಜಬರ್ ತಾ, ಕಿತಾ. ಬಾ ಯಾಜೇರ್ ಬಿ, ಕಿತಾಬಿ. ಅರ್ಥವಾಗುತ್ತಿದೆಯಾ? ಯಾವುದನ್ನು ಎಳೆದು ಓದಬೇಕು ಹಾಗೂ ಯಾವುದನ್ನು ಎಳೆಯದೆ ಓದಬೇಕು. ಮೀಮ್ ಜಬರ್ ಮ, ಫಾ ಅಲಿಫ್ ಜಬರ್ ಫಾ, ಮಫಾ. ತಾ ಯಾಜೇರ್ ತೀ, ಹಾ ಪೇಶ್ ಹೋ, ತೀ ಹೋ. ಈಗ ಈ ಸಂಪೂರ್ಣ ಪದವನ್ನು ಒಂದೇ ಸಮನೆ ಓದಿದರೆ ಮಫಾ ತೀ ಹೋ. ಮೀಮ್ ಜಬರ್ ಮ, ಖಾಫ್ ಅಲಿಫ್ ಜಬರ್ ಖಾ, ಮಖಾ. दाल या जेर बी, मखादी. रा पेश रु, मखादीरु. हमजा जबर अ, खा या जेर खी, अखी. हाजिर ही, अखीही. बा जबर ब, नून या जेर नी, बनी. ಹಾಜೇರ್ ಹಿ, ಬನೀಹಿ. ಇಷ್ಟೇ ವೀಕ್ಷಕರೇ, ಬಹಳ ಸುಲಭವಾಗಿದೆ. ಐ ಹೋಪ್ ನಿಮಗೆ ಇದು ಅರ್ಥವಾಗಿರಬಹುದು. ಇದು ತಿದ್ದಿ ಓದುವುದು ಅರ್ಥಾತ್ ಹೆಜ್ಜೆ ಓದುವುದು ಆಗಿತ್ತು. ಈಗ ಇದನ್ನು ನಾವು ರವಾ ಓದೋಣ, ತಿದ್ದದೆ ಹಾಗೆ ಓದೋಣ. ದೀನಿ, ಫೀಹಿ, ಅರಿನಿ, ಕಿತಾಬಿ, ಮಫಾತೀಹು, ಮಖಾದೀರು, ಅಖೀಹಿ, ಬನೀಹಿ. ಅದೇ ರೀತಿ ಬಹಳ ಸುಲಭವಾಗಿ ವಾವ್ ಮದ್ದ ಎಂದರೆ ವಾವು ಮುನ್ನ ಇರುವ ಅಕ್ಷರದ ಮೇಲೆ ಪೇಶ್ ಇರಬೇಕು. ವಾವ್ ಮುನ್ನ ಇರುವ ಅಕ್ಷರದ ಮೇಲೆ ಪೇಶ್ ಇದ್ದರೆ ಅದು ವಾವ್ ಮದ್ದ ಆಗುತ್ತದೆ. ಹಾಗೂ ಇದನ್ನು ಸಹ ಸ್ವಲ್ಪ ಎಳೆದು ಓದಬೇಕು. ಯಾವ ರೀತಿ? ಬನ್ನಿ ಇದರ ಅಭ್ಯಾಸ ಮಾಡೋಣ. ಇಲ್ಲಿ ನೀವು ನೋಡಬಹುದು, ಇದು ಬಾ ಹಾಗೂ ಇದು ಅದರ ಮೇಲಿರುವ ಪೇಶ್ ಹಾಗೂ ಇದು ವಾವ್. ಸೊ ಇಲ್ಲಿ ವಾವ್ ಮುನ್ನ ಬಾ ಅಕ್ಷರವಿದೆ ಹಾಗೂ ಅದರ ಮೇಲೆ ಏನಿದೆ? ಪೇಶ್ ಇದೆ. ಸೊ ಇದು ವಾವ್ ಮದ್ದ ಆಗುತ್ತದೆ. ಈಗ ಇದನ್ನು ನಾವು ಯಾವ ರೀತಿ ಓದಬೇಕು? ಬಾ, ವಾವ್, ಪೇಶ್, ಬೂ. ಅಷ್ಟೇ ವೀಕ್ಷಕರೇ. ಅಲಿಫ್ ಮದ್ದ ಹಾಗೂ ಯಾ ಮದ್ದದಲ್ಲಿ ನೀವು ಕಲಿತಿರುವ ತರಹ ಇದು ಬಹಳ ಸುಲಭವಾಗಿದೆ. ವಾವ್ ಮುನ್ನ ಇರುವ ಅಕ್ಷರದ ಮೇಲೆ ಪೇಶ್ ಇದ್ದರೆ ಅದು ವಾವ್ ಮದ್ದ ಆಗುತ್ತದೆ ಹಾಗೂ ಅದನ್ನು ಸ್ವಲ್ಪ ಎಳೆದು ಓದಬೇಕು. ಯಾವ ರೀತಿ ಓದಬೇಕು? ಬಾ, ವಾವ್, ಪೇಶ್, ಬೂ. ಇಲ್ಲಿ ವೀಕ್ಷಕರೇ ಬಹಳ ಜನರು ಒಂದು ತಪ್ಪನ್ನು ಮಾಡುತ್ತಾರೆ. ಬಾ, ವಾವ್, ಪೇಶ್, ಬೋ ಎಂದು ಓದುತ್ತಾರೆ. ಸೊ ಬೋ ಎಂದು ಓದುವುದು ಇದು ಮಜ್ಹೂಲ್ ಓದುವುದು, ಇದು ತಪ್ಪಾಗಿದೆ. ಬೋ ಎಂದು ನಾವು ಓದಬಾರದು. ಇದನ್ನು ನಾವು ಬಾ, ವಾವ್, ಪೇಶ್, ಬೂ ಎಂದು ಓದಬೇಕು. ಯಾವ ರೀತಿ? ಬಾ, ವಾವ್, ಪೇಶ್, ಬೂ. ಸೊ ವೀಕ್ಷಕರೇ, ಇಲ್ಲಿಗೆ ನಮ್ಮ 4ನೇ ಪಾಠದ 3 ಭಾಗಗಳು ಸಹ ಮುಕ್ತಾಯವಾಗಿದೆ. ಈ 3 ಅಂಶಗಳು ಸಹ ನಿಮಗೆ ಅರ್ಥವಾಗಿರಬಹುದು. ಅಲಿಫ್ ಮದ್ದ ಎಂದರೇನು, ಯಾ ಮದ್ದ ಎಂದರೇನು, ವಾವ್ ಮದ್ದ ಎಂದರೇನು, ಇವೆಲ್ಲವೂ ನಿಮಗೆ ಉತ್ತಮವಾಗಿ ಅರ್ಥವಾಗಿರಬಹುದು. ಸೊ ನಾವು ವೀಕ್ಷಕರೇ 3ನೇ ಪಾಠದಲ್ಲಿ ಹೇಳಿದಂತೆ ಈ 4ನೇ ಪಾಠವನ್ನು ಸಹ ಉತ್ತಮವಾಗಿ ಹಾಗೂ ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಈ ಒಂದು ವಿಧಾನವನ್ನು ಗಮನದಲ್ಲಿಟ್ಟುಕೊಳ್ಳಿ. 3ನೇ ಪಾಠದಲ್ಲಿ ಹೇಳಲಾಗಿತ್ತು, ಈ 3 ಚಿಹ್ನೆ ಜಬರ್, ಝೇರ್ ಹಾಗೂ ಪೇಶ್
ಇವುಗಳನ್ನು ಪದಗಳಲ್ಲಿ ಉಪಯೋಗಿಸಿ ಓದುವಾಗ ಯಾವ ರೀತಿ ಓದಬೇಕು ಇದನ್ನು ಅರ್ಥ ಮಾಡಿಕೊಳ್ಳಲು ಕನ್ನಡ ಭಾಷೆಯಲ್ಲಿ ಉಪಯೋಗಿಸುವ ಕೆತ್ತಲ್ಕಟ್ಟು ಕ ಗುಣಿಸು ಕಿ, ಕ ಕೊಂಬು ಕು ಇದನ್ನು ನೀವು ಗಮನದಲ್ಲಿ ಇಟ್ಟುಕೊಳ್ಳಿ. ಅರ್ಥಾತ್ ಜಬರ್ ಅಕ್ಷರ ಕತ್ತಲ್ಕಟ್ಟು ಕ ಈ ಚಿಹ್ನೆ ಉತ್ಪಾದಿಸುವ ಧ್ವನಿಯನ್ನು ಉತ್ಪಾದಿಸುತ್ತದೆ. ಝೇರ್ ಚಿಹ್ನೆ ಗುಣಿಸು ಉತ್ಪಾದಿಸುವ ಧ್ವನಿಯನ್ನು ಉತ್ಪಾದಿಸುತ್ತದೆ. ಪೇಶ್ ಚಿಹ್ನೆ ಕೊಂಬು ಉತ್ಪಾದಿಸುವ ಧ್ವನಿಯನ್ನು ಉತ್ಪಾದಿಸುತ್ತದೆ. ಅದೇ ರೀತಿ ಈ 4ನೇ ಪಾಠದಲ್ಲಿ ಹುರುಫೆ ಮದ್ದವನ್ನು ಅರ್ಥಾತ್ ಅಲಿಫ್ ಮದ್ದ, ಯಾ ಮದ್ದ ಹಾಗೂ ವಾವ್ ಮದ್ದ ಇವುಗಳನ್ನು ಯಾವ ರೀತಿ ಓದಬೇಕು ಇದನ್ನು ಗಮನದಲ್ಲಿಟ್ಟುಕೊಳ್ಳಲು ಈ ವಿಧಾನವನ್ನು ನೀವು ಅರ್ಥ ಮಾಡಿಕೊಳ್ಳಿ. ಅಲಿಫ್ ಮದ್ದ ಕಾ ಕಿಳ್ಳಿ ಕ ಇದರಲ್ಲಿ ಕಿಳ್ಳಿ ಉತ್ಪಾದಿಸುವ ಧ್ವನಿಯನ್ನು ಉತ್ಪಾದಿಸುತ್ತದೆ. ಅದನ್ನು ಸಹ ಸ್ವಲ್ಪ ಎಳೆದು ಓದುತ್ತೇವೆ. ಇದನ್ನು ಸಹ ಸ್ವಲ್ಪ ಎಳೆದು ಓದಬೇಕು. ಯಾ ಮದ್ದ ಗುಣಿಸುನ್ ದೀರ್ಘ ಕ ಗುಣಿಸುನ್ ದೀರ್ಘ ಇದು ಉತ್ಪಾದಿಸುವ ಧ್ವನಿಯನ್ನು ಉತ್ಪಾದಿಸುತ್ತದೆ. ಅದನ್ನು ಸಹ ಸ್ವಲ್ಪ ಎಳೆದು ಓದಬೇಕು. ಇದನ್ನು ಸಹ ಸ್ವಲ್ಪ ಎಳೆದು ಓದಬೇಕು. ವಾವ್ ಮದ್ದ ಕ ಕೊಂಬುನ್ ದೀರ್ಘ ಕು ಈ ಧ್ವನಿಯನ್ನು ಉತ್ಪಾದಿಸುತ್ತದೆ. ಅದನ್ನು ಸಹ ಸ್ವಲ್ಪ ಎಳೆದು ಓದಬೇಕು. ಇದನ್ನು ಸಹ ಸ್ವಲ್ಪ ಎಳೆದು ಓದಬೇಕು. ಇದನ್ನು ಅರ್ಥ ಮಾಡಿಕೊಳ್ಳಿ. ಇದನ್ನು ಗಮನದಲ್ಲಿಟ್ಟುಕೊಳ್ಳಿ. ಇನ್ಶಾಲ್ಲಾ ನಿಮಗೆ ಕಲಿಯಲು ಬಹಳ ಸುಲಭವಾಗುತ್ತದೆ. ಬನ್ನಿ ಈಗ ನಾವು ಈ ವಾವ್ ಮದ್ದವನ್ನು ಎಲ್ಲ ಅಕ್ಷರಗಳೊಂದಿಗೆ ಅಭ್ಯಾಸ ಮಾಡಿ ಕಲಿಯೋಣ. ಹಮ್ಜಾ, ಅದರ ಮೇಲಿದೆ ಪೇಶ್ ಹಾಗೂ ಅದರ ನಂತರ ಇದೆ ವಾವ್. ಸೊ ವಾವ್ ಮುನ್ನ ಇರುವ ಅಕ್ಷರ ಹಮ್ಜಾ ಮೇಲೆ ಪೇಶ್ ಇದೆ. ಸೊ ಇದು ವಾವ್ ಮದ್ದ ಆಗಿದೆ ಹಮ್ಜಾ ಅಕ್ಷರದಲ್ಲಿ. ಇದನ್ನು ನಾವು ಯಾವ ರೀತಿ ಓದಬೇಕು? ಹಮ್ಜಾ ವಾವ್ ಪೇಶ್ ಊ, ಬಾ ವಾವ್ ಪೇಶ್ ಬೂ, ತಾ ವಾವ್ ಪೇಶ್ ತೂ, ತಾ ವಾವ್ ಪೇಶ್ ರೂ, ಜೀಮ್ ವಾವ್ ಪೇಶ್ ಜೂ, ಹಾ ವಾವ್ ಪೇಶ್ ಹೂ, ಖಾ ವಾವ್ ಪೇಶ್ ಖೂ, दाल वाव पेश दू, जाल वाव पेश रू, रा वाव पेश रू, जा वाव पेश जू, सीन वाव पेश सू, शीन वाव पेश शू, साद वाव पेश सू, लाद वाव पेश रू, ता वाव पेश तू, रा वाव पेश रू, आइन वाव पेश रू, गैन वाव पेश गू, फा वाव पेश फू, काफ वाव पेश कू, काफ वाव पेश कू, लाम वाव पेश लू, मीम वाव पेश मू, नून वाव पेश नू, वाव वाव पेश वू, हा वाव पेश हू, हम्जा वाव पेश ऊ, या वाव पेश ಯು. ಸೊ ವೀಕ್ಷಕರೇ, ಇದಾಗಿತ್ತು ವಿವಿಧ ಅಕ್ಷರಗಳೊಂದಿಗೆ ವಾವ್ ಮದ್ದ ಇದರ ಅಭ್ಯಾಸ. ಬನ್ನಿ ಈಗ ಈ ವಾವ್ ಮದ್ದ ಪದಗಳಲ್ಲಿ ಉಪಯೋಗಿಸಿದರೆ ಯಾವ ರೀತಿ ಓದಬೇಕು ಇದರ ಅಭ್ಯಾಸ ಮಾಡೋಣ. ಇದರಲ್ಲಿ ನಾವು ಜಬರ್, ಝೇರ್, ಪೇಶ್ ಈ ಚಿಹ್ನೆಗಳನ್ನು ಅಲಿಫ್ ಮದ್ದ, ಯಾ ಮದ್ದ ಹಾಗೂ ವಾವ್ ಮದ್ದ ಇವೆಲ್ಲವನ್ನು ಮಿಶ್ರಿಸಿ ಅಭ್ಯಾಸ ಮಾಡೋಣ. ಇಲ್ಲಿ ನೋಡಿ ವೀಕ್ಷಕರೇ, ನೂನ್ ಅದರ ನಂತರ ಇದೆ ವಾವ್ ಹಾಗೂ ನೂನ್ ಮೇಲಿದೆ ಪೇಶ್. ಸೊ ವಾವ್ ಮುನ್ನ ಇರುವ ಅಕ್ಷರ ನೂನ್, ಅದರ ಮೇಲೆ ಏನಿದೆ ಪೇಶ್. ಇದೇನಾಯಿತು, ವಾವ್ ಮದ್ದ ಆಯಿತು ನೂನ್ ಅಕ್ಷರದಲ್ಲಿ. ಸೊ ಇದನ್ನು ನಾವು ಯಾವ ರೀತಿ ಓದಬೇಕು? ನೂನ್ ವಾವ್ ಪೇಶ್ ನೂ, ಹಾ ಪೇಶ್ ಹು, ನೂ ಹು, ತಾ ವಾವ್ ಪೇಶ್ ತೂ, ರಾ ಪೇಶ್ ರು, ತೂರು. ಸೊ ಇದರಲ್ಲಿ ನಿಮಗೆ ಅರ್ಥವಾಗುತ್ತಿರಬಹುದು, ಈ ನೂನ್ ಅಕ್ಷರ ಮೇಲೂ ಸಹ ಪೇಶ್ ಇದೆ, ಹಾ ಅಕ್ಷರ ಮೇಲೂ ಸಹ ಪೇಶ್ ಇದೆ. ಆದರೆ ನಾವು ನೂನ್ ಅಕ್ಷರವನ್ನು ಎಳೆದು ಓದುತ್ತಿದ್ದೇವೆ ಹಾಗೂ ಹಾ ಅಕ್ಷರವನ್ನು ಎಳೆಯದೆ ಓದುತ್ತಿದ್ದೇವೆ. ಯಾಕೆ? ಹಾ ಅಕ್ಷರದಲ್ಲಿ ಕೇವಲ ಪೇಶ್ ಚಿಹ್ನೆ ಇದೆ, ಇದು ಹರಕಾತ್ ಆಗಿದೆ, ಇದನ್ನು ಎಳೆದು ಓದಬಾರದು. ಹಾಗೂ ನೂನ್ ಅಕ್ಷರದ ಮೇಲೆ ಪೇಶ್ ಇದ್ದರೂ ಅದರ ನಂತರ ಏನಿದೆ ವಾವ್ ಇದೆ. ಸೊ ಇದು ವಾವ್ ಮದ್ದ ಆಗಿದೆ ಹಾಗೂ ಇದನ್ನು ಸ್ವಲ್ಪ ಎಳೆದು ಓದಬೇಕು.
ಅದೇ ರೀತಿ ನೋಡಿ, ತಾವೋ ಪೇಶ್ ತೂ, ಬಾವೋ ಪೇಶ್ ಬೂ, ತೂ ಬೂ. ಇಲ್ಲಿ ನೋಡಿ, ಈ ಎರಡು ಅಕ್ಷರಗಳಲ್ಲೂ ಸಹ ತಾ ಹಾಗೂ ಬಾ ಎರಡು ಅಕ್ಷರಗಳಲ್ಲೂ ಸಹ ವಾವ್ ಮದ್ದ ಇದೆ. ಏಕೆ? ವಾವ್ ಅಕ್ಷರವಿದೆ, ಅದರ ಮುನ್ನ ತಾ ಇದೆ ಹಾಗೂ ಅಲ್ಲಿ ಬಾ ಇದೆ ಹಾಗೂ ಅವುಗಳ ಮೇಲೆ ಪೇಶ್ ಚಿಹ್ನೆ ಇದೆ. ಹೀಗಾಗಿ ಈ ಎರಡನ್ನು ಸಹ ಎಳೆದು ಓದುತ್ತಿದ್ದೇವೆ. ಅದೇ ರೀತಿ ಇನ್ನೊಂದು ಉದಾಹರಣೆ, ಕಾಫ್ ಅಲಿಫ್ ಜಬರ್ ಕಾ, ಲಾಮ್ ಪೇಶ್ ಲೂ. ಏನಾಯಿತು? ಕಾಲೂ. ಇಲ್ಲಿಯೂ ಸಹ ಎರಡು ಅಕ್ಷರಗಳನ್ನು ಎಳೆದು ಓದುತ್ತಿದ್ದೇವೆ. ಯಾಕೆ? ಕಾಫ್ ಅಕ್ಷರದಲ್ಲಿ ಅಲಿಫ್ ಮದ್ದ ಇದೆ ಹಾಗೂ ಲಾಮ್ ಅಕ್ಷರದಲ್ಲಿ ವಾವ್ ಮದ್ದ ಇದೆ. ಇವೆರಡನ್ನು ಸಹ ಎಳೆದೇ ಓದಬೇಕು. ಅದೇ ರೀತಿ ಇನ್ನೊಂದು ಉದಾಹರಣೆ, ಯಾವ ಪೇಶ್ ಯೂ, ಹಾಯಾಜೇರ್ ಹೀ. ಏನಾಯಿತು? ಯೂ ಹೀ. ಇಲ್ಲಿಯೂ ಸಹ ವಾವ್ ಮದ್ದ ಹಾಗೂ ಯಾ ಮದ್ದ ಎರಡೂ ನಮಗೆ ಕಾಣಿಬರುತ್ತಿದೆ. ಹೀಗಾಗಿ ನಾವು ಈ ಎರಡನ್ನು ಸಹ ಎಳೆದು ಓದುತ್ತಿದ್ದೇವೆ. ಯಾ ಜಬರ್ ಯಾ, ಕಾಫೋ ಪೇಶ್ ಕೂ, ಯಕೂ, ಮೀಮ್ ಪೇಶ್ ಮು, ಯಕೂಮು. ತಾ ಜಬರ್ ತ, ಕಾಫೋ ಪೇಶ್ ಕೂ, ತಕೂ, ನೂನ್ ಪೇಶ್ ನು, ತಕೂನು. ಹಾ ಅಲಿಫ್ ಜಬರ್ ಹಾ, ರಾವೋ ಪೇಶ್ ರೂ, ಹಾರೂ, ನೂನ್ ಪೇಶ್ ನು, ಹಾರೂನು. ಕಾಫ್ ಅಲಿಫ್ ಜಬರ್ ಕಾ, ರಾವೋ ಪೇಶ್ ರೂ, ಕಾರೂ, ನೂನ್ ಪೇಶ್ ನು, ಕಾರೂನು. दाल अलिफ ज़बर दा, खाज़िर खी, दाखी, रा वाव पेश रू, दाखिलू, नून ज़बर न, दाखिलूನ. ಐ ಹೋಪ್ ನಿಮಗೆಲ್ಲರಿಗೂ ಅರ್ಥವಾಗಿರಬಹುದು. ಇದಾಗಿತ್ತು ತಿದ್ದಿ ಓದುವುದು ಅರ್ಥಾತ್ ಹೆಜ್ಜೆ ಓದುವುದು. ಇದರ ಅಭ್ಯಾಸ ನಾವು ಮಾಡಿದ್ದೇವೆ. ಬನ್ನಿ ಈಗ ನಾವು ತಿದ್ದದೆ ಹಾಗೆ ರವಾ ಒಂದೇ ಸಮನೆ ಈ ಪದಗಳನ್ನು ಓದುವ ಅಭ್ಯಾಸ ಮಾಡೋಣ. ನೂಹು, ತೂರು, ನೂರು, ತೂಬೂ, ಕಾಲೂ, ಯೂಹಿ, ಯಕೂಮು, ತಕೂನು, ಹಾರೂನು, ಕಾರೂನು, ದಾಖಿರೂನ. ಅಷ್ಟೇ ವೀಕ್ಷಕರೇ. ಐ ಹೋಪ್ ನಿಮಗೆಲ್ಲರಿಗೂ ಎಲ್ಲವೂ ಸ್ಪಷ್ಟವಾಗಿ ಅರ್ಥವಾಗಿರಬಹುದು. ಅಲ್ಹಮ್ದುಲಿಲ್ಲಾ, ಇಲ್ಲಿಗೆ ನಮ್ಮ 4ನೇ ಪಾಠ ಮುಕ್ತಾಯವಾಗಿದೆ. ಇಲ್ಲಿಯವರೆಗೆ ನಮ್ಮೊಂದಿಗೆ ಕಲಿಯುತ್ತಾ ಬರಲು ಬಹಳ ಬಹಳ ಧನ್ಯವಾದಗಳು. ಇನ್ನು ಮುಂದೆ ನಾವು ಮಾತನಾಡೋಣ ಇನ್ನೊಂದು ವಿಡಿಯೋಲಿ. ಅಲ್ಲಿಯವರೆಗೆ ಫಕತ್ ವಸ್ಸಲಾಂ.